ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷ ಗೊಂದಲಗಳ ನಿವಾರಣೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ತಮ್ಮ ಗೊಂದಲಗಳ ನಿವಾರಣೆಗಾಗಿ 3 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಮೂರನೆಯ ಪ್ರಶ್ನೆ ಏನು ಅಂದ್ರೆ, ಏನಿದು ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಹೊಸ ನೀತಿ ಏನ್ ಬರ್ತಾ ಇದೆ ಅನ್ನೋದು ಅಪ್ಡೇಟ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದುವರೆಗೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಕೇವಲ ಡಿಗ್ರಿ ಪರ್ಸೆಂಟೇಜ್, MA ಪರ್ಸೆಂಟೇಜ್, PUC, SSLC ಈ ಅಂಕಗಳನ್ನ ಮಾತ್ರ ಪರಿಗಣನೆ ಮಾಡ್ತಾ ಇದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ, ವರ್ಷದಿಂದ ವರ್ಷಕ್ಕೆ ಬದಲಾದಂಥದ್ದು ಮತ್ತೆ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ, ಬೋರ್ಡ್ ಇಂದ ಬೋರ್ಡ್ಗೆ ಬರೆದಂತ ಅಂಕಗಳು ವ್ಯತ್ಯಾಸಗಳಿರ್ತಿದ್ದು. ಇದರಿಂದ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅಥವಾ ಒಂದು ಶೈಕ್ಷಣಿಕ ನ್ಯಾಯವನ್ನು ಕೊಡೋದು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಈ ಬಾರಿ ಎಲ್ಲರಿಗೂ ಒಂದೇ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಬಾರಿ CET ಎಕ್ಸಾಮ್ ಮೂಲಕ ನೇಮಕಾತಿಯನ್ನ ಮಾಡ್ಕೊಳ್ಳುತ್ತೆ. ಬ್ಯಾಕ್ಲಾಗ್ ಹುದ್ದೆಗಳಿಗೂ ಕೂಡ ಇನ್ನು ಮುಂದೆ CET ಇರುತ್ತದೆ. ನೆಕ್ಸ್ಟ್ ಎರಡನೇ ಗೊಂದಲ ರೋಸ್ಟರ್. ಈ ರೋಸ್ಟರ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ನೇಮಕಾತಿ ಹೊಂದುವಂತಹ ಸ್ಪರ್ಧಾರ್ಥಿಗೂ, ಸರ್ಕಾರಿ ನೌಕರರಿಗೂ ಎಲ್ಲರೂ ತಿಳ್ಕೊಳ್ಬೇಕಂತಹ ಒಂದು ವಿಚಾರ. ಈ ರೋಸ್ಟರ್ ಬಿಂದು 2022ರಲ್ಲಿ ಬಿಡುಗಡೆ ಮಾಡಿದ್ರು. 2025ರಲ್ಲೂ ಬಿಡುಗಡೆ ಆಗಿದೆ. ಈ 2025ರಲ್ಲಿ ಬಿಡುಗಡೆ ಆಗಿದ್ದು ಸ್ವಲ್ಪ ಗೊಂದಲ ಅನ್ನೋದು ತಮ್ಮೆಲ್ಲರ ಅಭಿಪ್ರಾಯ, ಕೆಲವರ ಅಭಿಪ್ರಾಯ. ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ಲಾರಿಫೈ ಕೊಡೋಣ ಅಂತ ಬಂದಿದ್ದೀನಿ. 2022ರಲ್ಲಿ ಏನ್ ರೋಸ್ಟರ್ ಇತ್ತು ಅದನ್ನೇ ಯಥಾವತ್ತವಾಗಿ ನಕಲು ಮಾಡಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅಷ್ಟೇ. ಏನ್ ಮಾಡಿಫೈ ಮಾಡಿದ್ದಾರೆ ಅಂದ್ರೆ, ಈ ಪ್ರವರ್ಗ SC ಜಾತಿಗೆ ಏನು ಮೀಸಲಾತಿ ಬಂತು, ಒಳ ಮೀಸಲಾತಿ, ಆ ಒಳ ಮೀಸಲಾತಿನ ಹಂಚಿಕೆ ಮಾಡಿದ್ದಾರೆ ಬಿಟ್ರೆ ಇನ್ನೇನೂ ಮಾಡಿಲ್ಲ. ಉದಾಹರಣೆಗೆ 1ನೇ ಹುದ್ದೆ ಪ್ರವರ್ಗ SC ಗಿತ್ತು, ಮತ್ತೆ 9ನೇ ಹುದ್ದೆ SC ಗಿತ್ತು, ಮತ್ತೆ 15ನೇ ಹುದ್ದೆ SC ಗಿತ್ತು. ಇದೇ ತರ ಕಂಟಿನ್ಯೂಟಿ ಇದೆ. ಮೊದಲನೇ ಹುದ್ದೆ ಪ್ರವರ್ಗ ಎಗೆ, 2ನೇ ಹುದ್ದೆ ಅಂದ್ರೆ 9ನೇ ಹುದ್ದೆ ಪ್ರವರ್ಗ B ಅಂದ್ರೆ SC ಪ್ರವರ್ಗ Bಗೆ, ನೆಕ್ಸ್ಟ್ 15ನೇ ಹುದ್ದೆ ಪ್ರವರ್ಗ Cಗೆ. ಹೀಗೆ 3 ಕ್ಯಾಸ್ಟ್ಗೂ ಕೂಡ ಸಮಾನವಾಗಿ ನೀಡಿದ್ದಾರೆ. ಮತ್ತೆ 6-5% ಏನು ಅನುಕೂಲ ಆಗಬೇಕು ಆ ರೀತಿ ರೋಸ್ಟರ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ಸೈಂಟಿಫಿಕ್ ಇದೆ, ಅಧಿಕೃತವಾಗಿದೆ, ಮತ್ತೆ ಸರಿ ಇದೆ. ಇದನ್ನ ವೆಬ್ಸೈಟ್ ಅಲ್ಲಿ ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬಹುದು. ಬದಲಾವಣೆ ಚೇಂಜಸ್ ಏನಾರು ಆಗುತ್ತಾ ಸರ್ ಅಂದ್ರೆ, ಬದಲಾವಣೆ ಚೇಂಜಸ್ ಮಾಡಕ್ ಕಷ್ಟ. ಯಾಕೆಂದ್ರೆ ಮೇಲಿನ 8 ಹುದ್ದೆಗಳಿದೆಯಲ್ಲ ಅದನ್ನ ಹಾಗೆ ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಿದೀವಿ ಮತ್ತೆ ಎಲ್ರಿಗೂ ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ 8 ಕೂಡ ನಾವು ಪರಿಗಣನೆ ತಗೋಬೇಕಾಗುತ್ತೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿನೂ ಕೂಡ ಒಂದು ಭಾಗ. ಹಾಗಾಗಿ ಎಲ್ಲರನ್ನೂ ಕೂಡ ತಗೋಬೇಕಾಗಿರೋದ್ರಿಂದ ಆಗ ಅಷ್ಟನ್ನ ಚೇಂಜಸ್ ಮಾಡೋದು ಕಡಿಮೆ. ಇನ್ನು 15ನೇ ಹುದ್ದೆ ಇದೆಯಲ್ಲ, ಅದರಲ್ಲಿ ಪ್ರವರ್ಗ Cಗೆ 1% ರಿಸರ್ವೇಶನ್ ವ್ಯತ್ಯಾಸ ಆಗಿದೆ ಎಂಬುದು ಇತ್ತೀಚಿನ ಮಸೂದೆಯಲ್ಲಿ ಬರ್ತಕ್ಕಂಥದ್ದು. ಅದೇನಾರ ಬದಲಾವಣೆ ಆದ್ರೆ ಆಗ್ಬಹುದು. ಅದ್ ಬಿಟ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, 5 ಹುದ್ದೆಗಳೇನಾರ ಕಾಲ್ ಮಾಡಿದಾಗ ಏನಾಗುತ್ತೆ ಸರ್? ಎಲ್ಲರೂ ಒಂದೇ ಕ್ಯಾಟಗರಿಗೆ ಹೋಗುತ್ತೆ ಸರ್? ಪ್ರತಿ ಸಲ ಕಾಲ್ ಮಾಡಿದಾಗ 5ನೇ ಹುದ್ದೆಗೆ 5 ಜನಕ್ಕೆ ಹೋಗುತ್ತೆ ಸರ್ ಅಂತ ಪ್ರಶ್ನೆ. ಇದು ತುಂಬಾ ಜನರ ಗೊಂದಲ. ಇದೊಂದು ತಪ್ಪು ಮಾಹಿತಿ. 100 ಹುದ್ದೆಗಳಿಗೆ ರೋಸ್ಟರ್ ಅನ್ನ ಫಿಕ್ಸ್ ಮಾಡಿರೋದು ಅಂತ ಆಗ್ಲೇ ಹೇಳಿದೆ. 100 ಹುದ್ದೆಗಳಂದ್ಮೇಲೆ ಇದನ್ನ 5ರಿಂದ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ಮೊದಲು 5 ಹುದ್ದೆಗೆ ಕಾಲ್ ಮಾಡಿದ್ರೆ 100 ಹುದ್ದೆ ಆಗೋ ತನಕ ನೆಕ್ಸ್ಟ್ 6ನೇ ಹುದ್ದೆ ಯಾವ್ದಿದೆ? ಸಾಮಾನ್ಯ ಅಭ್ಯರ್ಥಿ. 7ನೇದು ಪ್ರವರ್ಗ 2A, 8 ಸಾಮಾನ್ಯ ಅಭ್ಯರ್ಥಿ, 9 ಪರಿಶಿಷ್ಟ ಜಾತಿ B. ಈಗ ಪರಿಶಿಷ್ಟ ಜಾತಿ A ಬರಲ್ಲ, ಪರಿಶಿಷ್ಟ ಜಾತಿ B ಬರುತ್ತೆ. ಫಸ್ಟ್ ಟೈಮ್ ಏನಾಗುತ್ತೆ, ಫಸ್ಟ್ ಹುದ್ದೆ ಕಾಲ್ ಮಾಡಿದಾಗ ಸ್ವಲ್ಪ ಹಿಂಗ ಅನ್ಸುತ್ತೆ, ಅದೇ ಹೋಗ್ತಾ ಇದೆಯಲ್ಲ ಅಂತ. ನೆಕ್ಸ್ಟ್ ಕಾಲ್ ಮಾಡಿದಾಗ ನಿಮಗ್ ಬರುತ್ತೆ, ಅಥವಾ ನೆಕ್ಸ್ಟ್ ಬಂದಾಗ ಇನ್ನೊಬ್ರಿಗೆ ಬರುತ್ತೆ, ಇಲ್ಲ ನಮಗ್ ಬರುತ್ತೆ. ಆ ತರ ಚೇಂಜಸ್ ಆಗ್ತಾ ಇರುತ್ತೆ. ಯಾರ್ಯಾರು ಆ ಹುದ್ದೆಗೆ ಒಳಪಡ್ತಾರೋ ಅವ್ರಿಗೆ ಬರುತ್ತೆ. ಹಾಗಾಗಿ ಗೊಂದಲ ಮಾಡ್ಕೊಳ್ಳೋದು ಬೇಡ, ಇದು ಸರಿ ಇದೆ. ನೆಕ್ಸ್ಟ್ ಪ್ರಶ್ನೆ, ಸರ್ ನೇಮಕಾತಿ ಯಾವಾಗ ಆಗುತ್ತೆ? ಎಲ್ರ ಪ್ರಶ್ನೆ ಇದೆ, ನೇಮಕಾತಿ ಯಾವಾಗ ಆಗುತ್ತೆ ಸರ್? ಕೆಲವರು ನಿಮ್ಗೆ ಅವಾಗ ತಪ್ಪು ಮಾಹಿತಿ ನೀಡಿರ್ಬೋದು. ನಾಳೆ ಬರ್ಬೋದು, ಇನ್ನೊಂದು ವಾರ, ಮೇ, ಮಾರ್ಚ್, ಇನ್ನೊಂದು 15 ದಿವಸದಲ್ಲಿ ಆಗ್ಬಿಡುತ್ತೆ, ಫೆಬ್ರವರಿಗೆ ಆಗ್ಬಿಡುತ್ತೆ, ಜನವರಿಗೆ ಆಗ್ಬಿಡುತ್ತೆ. ಈ ತರ ಸುಮ್ಮನೆ ಮಾಹಿತಿಯನ್ನ ನೀಡಿರ್ಬೋದು. ಆದ್ರೆ ನಾನು ಹೇಳೋ ಮಾಹಿತಿಯನ್ನ ನೆನಪಲ್ಲಿ ಇಟ್ಕೊಳ್ಳಿ, ಅದು ಅವಾಗ್ಲೇ ಸ್ಟಾರ್ಟ್ ಆಗೋದು. ಹಾಗಾದ್ರೆ ಯಾವಾಗ ಸರ್? ಈಗ 2 ಸದನಗಳು ಒಪ್ಪಿಗೆಯನ್ನ ನೀಡಿ ಯಾವುದನ್ನ, ಇಂಟರ್ನಲ್ ರಿಸರ್ವೇಶನ್ ಮಸೂದೆಯನ್ನ 2 ಸದನಗಳು ಒಪ್ಪಿಗೆಯನ್ನ ನೀಡಿ ಲೋಕಭವನಕ್ಕೆ ಕಳಿಸಿದವೆ ಬಹುಮತದೊಂದಿಗೆ. ಎಲ್ಲಾ ಪಕ್ಷದವರು ಕೂಡ ಒಪ್ಕೊಂಡಿದ್ದಾರೆ.
ಯಾರು ಕೂಡ ವಿರೋಧ ಮಾಡಿಲ್ಲ. ಎಲ್ಲರೂ ಕೂಡ ಒಪ್ಪಿಗೆ ಮಾಡಿ ಲೋಕಭವನಕ್ಕೆ ಕಳಿಸಿದ್ದಾರೆ. ಎರಡೂ ಸದನಗಳು ಒಪ್ಪಿ ಲೋಕಭವನಕ್ಕೆ ಹೋಗಿದೆ. ಅಂದ್ರೆ ರಾಜ್ಯಪಾಲರ ಸಹಿ ಹೋಗಿದೆ. ರಾಜ್ಯಪಾಲರ ಸಹಿ ಆದ ನಂತರ ಅದಕ್ಕೊಂದು ಅಂಕಿತ ಬಿದ್ದ ನಂತರ ಅದೇನಾಗುತ್ತೆ, ಕಾಯ್ದೆ ಆಗುತ್ತೆ. ಮಸೂದೆ ಕಾಯ್ದೆ ಆಗುತ್ತೆ. ಮಸೂದೆ ಕಾಯ್ದೆ ಆದ ನಂತರ ನೇಮಕಾತಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೇಮಕಾತಿ ಮಾಡ್ಕೊಳ್ಳೋಕೆ ಸರಾಗ. ನೇಮಕಾತಿ ಅವಾಗಲಿಂದ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಸರ್ 56% ಇದೆಯಲ್ಲ, ಇದ್ರದ್ದು ಗೊಂದಲ ಏನು ಸರ್? ಅದು ಕೋರ್ಟಲ್ಲಿದೆ. ಈಗ ಆಲ್ರೆಡಿ ಇದೇ ರೀತಿ 50% ದಾಟಂಥದ್ದು ಅನೇಕ ರಾಜ್ಯಗಳಲ್ಲಿ ಕೇಸ್ ಇದೆ. ಹಾಗಾಗಿ ಅದೇನು ನೀವು ತೊಂದರೆ ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ನೇಮಕಾತಿ ಪ್ರಾರಂಭ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಹೈಕೋರ್ಟ್ ಹೇಳಿರೋ ಪ್ರಕಾರ ಅಂತಿಮ ಪಟ್ಟಿ ಅಂದ್ರೆ ಆಯ್ಕೆ ಪಟ್ಟಿ ಬಿಡಬೇಡಿ, ನೇಮಕಾತಿ ಮಾಡಿ ಅಂತ. ಹಾಗಾಗಿ ನೇಮಕಾತಿಗಳು ಕಾಲಾಗ್ತವೆ. ಒಳ ಮೀಸಲಾತಿ ಮಸೂದೆ ಜಾರಿಯಾದ ನಂತರ ದಿನದಿಂದ, ಅಂದ್ರೆ ಕಾಯ್ದೆಯಾಗಿ ಬಂದ ದಿನದಿಂದ ಇದು ಪ್ರಾರಂಭಗೊಳ್ಳುತ್ತೆ. ಹಾಗಾಗಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಯಾರನ್ನು ಕೂಡ ನೀವು ಪ್ರಶ್ನೆ ಮಾಡಕ್ ಹೋಗ್ಬೇಡಿ, ಕೇಳಕ್ ಹೋಗ್ಬೇಡಿ. ಇದೊಂದು ಮಾಹಿತಿ ತಿಳ್ಕೊಳ್ಳಿ. ಯಾವಾಗ ಕಾಯ್ದೆ ಜಾರಿಗೆ ಬರುತ್ತೋ ಅವಾಗಲಿಂದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಪ್ರಾರಂಭ ಮಾಡೇ ಮಾಡ್ತಾರೆ. ತಮ್ಮೆಲ್ಲರಿಗೂ ಏನಾದ್ರು ಗೊಂದಲಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಗೊಂದಲಗಳನ್ನು ನಿವಾರಿಸುವುದು ಜ್ಞಾನವಾಣಿ ಸಂಸ್ಥೆಯ ಉದ್ದೇಶ. ನಾನು ಮತ್ತು ನನ್ನ ಮಿತ್ರರಾದಂತಹ ಶ್ರೀ ಸತೀಶ್ ಕುಮಾರ್ TR ಮನೋವಿಜ್ಞಾನಿಗಳು ನಿಮ್ಮೊಂದಿಗೆ ಯಾವಾಗಲೂ ನಿಮ್ಮ ಗೊಂದಲಗಳನ್ನು ನಿವಾರಿಸಲು ಪ್ರಯತ್ನ ಪಡ್ತೀವಿ. ಹಾಗೆ ತಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಮಾಹಿತಿಯನ್ನು ನೀಡೋದು ನಮ್ಮಿಬ್ಬರ ಉದ್ದೇಶ. ಮತ್ತೆ ತಮ್ಮೆಲ್ಲರಿಗೂ ಕೂಡ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.